ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಹಲವು ಜಿಲ್ಲೆಗಳಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಧಾರವಾಡ ಜಿಲ್ಲೆಯಲ್ಲೂ ಕೂಡ ಸತತ ಗಾಳಿ ಮಳೆ. ರಾಜ್ಯ ಹೆದ್ದಾರಿಯಲ್ಲಿ ಬೃಹದಾಕಾರದ ಮರವೊಂದು ನೆಲಕ್ಕುರುಳಿ ಬಿಟ್ಟಿದೆ. ಕುಂದಗೋಳ ಗುಡೇನಕಟ್ಟಿ ಮಾರ್ಗದಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಕೆಲ ಗಂಟೆಗಳ ಕಾಲ ರಸ್ತೆಯಲ್ಲಿ ವಾಹನ ಸಂಚಾರ ಕೂಡ ಬಂದ್ ಆಗಿತ್ತು. ಧಾರವಾಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿದಂತಹ ಪರಿಣಾಮ ರಾಜ್ಯ ಹೆದ್ದಾರಿಯಲ್ಲಿ ಬೃಹದಾಕಾರದ ಮರವೊಂದು ಬಿದ್ದು ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿತ್ತು. ಯಾವ ಪ್ರಮಾಣದಲ್ಲಿದೆ ಆ ಮರ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ತತ್ಕ್ಷಣಕ್ಕೆ ಮರವನ್ನು ಕಟ್ಟು ಮಾಡಿ ತೆರವುಗೊಳಿಸುವಂತಹ ಕೆಲಸ ಆಗಿದೆ. ಮರವನ್ನು ತೆರವುಗೊಳಿಸ್ತಾ ಇದ್ದ ಹಾಗೆ ವಾಹನ ಸಂಚಾರಕ್ಕೆ ಮತ್ತೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಕೆಲ ಗಂಟೆಗಳಲ್ಲಿಯೇ ಮರವನ್ನು ತೆರವುಗೊಳಿಸುವಂತಹ ಕೆಲಸ ಕೂಡ ಆಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನಿಲ್, ಧಾರವಾಡ ಭಾಗದಲ್ಲಿ ಮಳೆ ಯಾವ ರೀತಿ ಬರ್ತಾ ಇದೆ, ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳಿ? ಪ್ರೇಮ್, ಕಳೆದ ಒಂದು ವಾರದಿಂದ ಸುರಿಸುವಂತ ಮಳೆ ಸಾಕಷ್ಟು ಅನಾಹುತಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ಕೂಡ ಈ ಬಾರಿ ಗ್ರಾಮೀಣ ಪ್ರದೇಶದ ಜನರನ್ನ ಟಾರ್ಗೆಟ್ ಮಾಡಿದಂತಿದೆ ವರ್ಣರಾಯ. ಯಾಕಂದ್ರೆ ಈಗ ಬೆಳೆ ಒಂದು ಕೈಗೆ ಬರುವಂತ ಹೊತ್ತು ಬೆಳೆಯನ್ನ ನಾಟಿ ಮಾಡಿದ್ದಾಗಿದೆ. ಇಂಥ ಹೊತ್ತಿನಲ್ಲಿ ಮಳೆ ಸತತವಾಗಿ ಬೀಳೋದ್ರಿಂದ ಒಂದು ಬೆಳೆ ಕೂಡ ಹಾನಿ ಆಗ್ತಾ ಇದೆ. ಅದರ ಜೊತೆಗೆ ರಾಜ್ಯ ಹೆದ್ದಾರಿಯಲ್ಲಿದ್ದಂತಹ ಬೃಹತ್ ಜಾಲಿ ಮರ ಉರುಳಿ ಬಿದ್ದಂತ ಪರಿಣಾಮ ಒಂದು 3 ಗಂಟೆಗಳ ಕಾಲ ಒಂದು ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಮತ್ತು ಸ್ಥಳೀಯರು ಒಂದು ಸಂಕಷ್ಟವನ್ನ ಅನುಭವಿಸಿದ್ರಂತ ಹೇಳ್ಬೋದು. ಗುಡೇನಕಟ್ಟಿ ಮತ್ತು ಕುಂದಗೋಳ ಮಾರ್ಗದಲ್ಲಿ ಬರುವಂತಹ ಈ ಒಂದು ರಸ್ತೆಯಲ್ಲಿ ಏಕಾಏಕಿ ಒಂದು ಸತತ ಗಾಳಿ ಮಳೆಗೆ ನೆಲ ಒಂದು ಹಸಿಯಾಗಿತ್ತು. ಆ ನೆಲದ ಒಂದು ಹಸಿ ಕಾರಣಕ್ಕಾಗಿ ಜಾಲಿ ಮರ ಉರುಳಿ ಬಿದ್ದಿತ್ತು. ಸೊ ಇದನ್ನ ಸ್ಥಳೀಯರು ಒಂದು ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಟ್ಟ ಬಳಿಕ ಕೂಡಲೇ ಸ್ಥಳಕ್ಕಾಗಮಿಸಿದಂತ ತಾಲೂಕಾಡಳಿತ ಅವನ ಮರವನ್ನು ಕಟ್ ಮಾಡಿ ಒಂದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರುವಂತದ್ದು. ಸೊ ಇಂತಹ ಅನಾಹುತಗಳು ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದಾವೆ. ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.